ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ. ಸೊ ಇವತ್ತು ಒಂದು ಹೊಸ ಟಾಪಿಕ್ ಅನ್ನ ನಿಮ್ಮ ಎದುರುಗಡೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಅವರ್ ಗ್ರೀನ್ ಹೈಡ್ರೋಜನ್, ರೈಟ್? ಸೊ ಏನಿದು ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದು, ಯಾಕೆ ಇವಾಗ ಸುದ್ದಿಯಲ್ಲಿದೆ, ರೈಟ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಸಿರು ಹೈಡ್ರೋಜನ್ ಏನಿದು, ಇದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ನೋಡೋಣ. ಸೊ ನಮ್ಮ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಿದ್ದಾರೆ. ಸೊ ಅದು ನೋಡೋದಾದ್ರೆ ಹಸಿರು ಹೈಡ್ರೋಜನ್ ನೀತಿ ಶೀಘ್ರ ಅಂತಕ್ಕಂಥದ್ದು ಈ ಒಂದು ಇಲ್ಲಿ ಸಚಿವರ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ. ಅಂಡ್ ಮೋರ್ ಎವರ್ ಈ ಒಂದು ಬೇಸಿಗೆ ಸಂದರ್ಭದಲ್ಲೆಲ್ಲ ಏನು ವಿದ್ಯುತ್ ಶಕ್ತಿ ಕೊರತೆ ಆಗತ್ತೆ, ಅದನ್ನ ಈ ಒಂದು ಹಸಿರು ಹೈಡ್ರೋಜನ್ ಪಾಲಿಸಿ ಜಾರಿಗೆ ತರೋ ಮುಖಾಂತರ ಅದನ್ನ ಅಡ್ರೆಸ್ ಮಾಡ್ತೀವಿ ಅನ್ನೋ ತರ ಇವರು ಒಂದು ಹೇಳಿಕೆಯನ್ನ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಅದನ್ನ ನ್ಯೂಸ್ ವೈಸ್ ಅಲ್ಲಿ ನೋಡೋದಾದ್ರೆ, ಸೊ ಕರ್ನಾಟಕದಲ್ಲಿ ಇನ್ಮುಂದೆ ನೂತನವಾಗಿರ್ತಕ್ಕಂಥ ನ್ಯೂ ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನ ಸೊ ಈ ಒಂದು ಪವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂ ಏನಿದೆ, ಶಾರ್ಟೇಜ್ ಆಫ್ ಪವರ್ಗೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸೊ ಈ ಒಂದು ಪಾಲಿಸಿನ ಜಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಮೋರ್ ಎವರ್ ಮಂಗಳೂರಲ್ಲಿ ಈ ಒಂದು ಪೈಲಟ್ ಬೇಸಿಸ್ ಆಧಾರದ ಮೇಲೆ ಈ ಒಂದು ಗ್ರೀನ್ ಹೈಡ್ರೋಜನ್ ಪವರ್ ಪ್ಲಾಂಟ್ ಅನ್ನ ಜಾರಿಗೊಳಿಸ್ತೀವಿ ಅಥವಾ ಅಲ್ಲಿ ಅದನ್ನ ರಚನೆ ಮಾಡ್ತೀವಿ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ ಏನಿದು ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಹೈಡ್ರೋಜನ್ ಅಂತ ಇಲ್ಲಿ ನೋಡೋದಾದ್ರೆ, ಸೊ ಗ್ರೀನ್ ಹೈಡ್ರೋಜನ್ ಇಸ್ ದ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಬೈ ಸ್ಪ್ಲಿಟ್ಟಿಂಗ್ ವಾಟರ್. ವಾಟರ್ ಇವಾಗ ಫಾರ್ಮುಲಾ ಇರ್ತಕ್ಕಂಥದ್ದು ಏನಿದೆ, H2O ಇದೆ. ಈ ವಾಟರ್ ನ ಸ್ಪ್ಲಿಟ್ ಮಾಡಿ ಸೊ ನಮ್ಗೆ ಹೈಡ್ರೋಜನ್ ನ 2 ಮಾಲಿಕ್ಯೂಲು ಮತ್ತೆ ಆಕ್ಸಿಜನ್ ಒಂದು ಸಿಂಗಲ್ ಮಾಲಿಕ್ಯೂಲು. ಸೊ ಇದನ್ನ ಈ ರೀತಿಯಾಗಿ ಇವರು ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಯೂಸಿಂಗ್ ರಿನ್ಯೂವೇಬಲ್ ಎಲೆಕ್ಟ್ರಿಸಿಟಿ. ಇಲ್ಲಿ ಈ ಒಂದು ರಿನ್ಯೂಯಬಲ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಸೊ ಅದು ನಮಗೆ ಯಾವುದೇ ಸೋರ್ಸ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಹೈಡ್ರೋ ಪವರ್ ಆಗಿರ್ಬೋದು, ರೈಟ್? ಸೊ ಇದನ್ನ ಬೇಸ್ ಆಗಿ ಇಟ್ಕೊಂಡು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಮುಖಾಂತರ ಇದನ್ನ ಇಲ್ಲಿ ಸಪರೇಟ್ ಆಗಿ ನೀರಿನಿಂದ ಇದನ್ನ ಸಪರೇಟ್ ಮಾಡ್ತಾ ಇದ್ದಾರೆ ಹೈಡ್ರೋಜನ್ ಅನ್ನ. ಸೊ ಇಲ್ಲಿ ಅದನ್ನ ಇಮೇಜ್ ಫಾರ್ಮೆಟ್ ಅಲ್ಲಿ ನೋಡೋದಾದ್ರೆ, ಸೊ ನಮಗೆ H2O ಅಲ್ಲಿ, ರೈಟ್? ಸೊ ಈ ಒಂದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಹೈಡ್ರೋಜನ್ ಮಾತ್ರ ಇಲ್ಲಿ ಆಚೆ ತೆಗಿತಾ ಇದೀವಿ. ಹೇಗೆ? through electrolyzer, right? So getting the electricity to an electrolyzer and renewable electricity generation ಇಲ್ಲಿ ಆಗುತ್ತೆ. ಅದಾದ್ಮೇಲೆ ಇದು ನಮ್ಗೆ ನೆಟ್ ಜೀರೋ ಎಮಿಷನ್ ಅಂತಂದ್ರೆ, ಸೊ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಆಗದೆ ಇರೋ ತರ ಇದು ನಮ್ಗೆ ಒಂದ್ ರೀತಿ ಸಹಾಯ ಆಗತ್ತೆ. ಸೊ ಇಲ್ಲಿ ನಮಗೆ ಬೇರೆ ಬೇರೆ ಮೆಥಡ್ಗಳಿದಾವೆ ಹೈಡ್ರೋಜನ್ ಅಂತ ಬಂದಾಗ. ಮೊದಲನೇದಾಗಿ ಗ್ರೀನ್ ಹೈಡ್ರೋಜನ್ ಬಗ್ಗೆ ನಾವು ನೋಡಿರೋದಾಯ್ತು. ಇವಾಗ ನೆಕ್ಸ್ಟ್ ಪರ್ಪಲ್ ಅಂದ್ರೆ ಏನು, ಬ್ಲೂ, ಗ್ರೇ, ಬ್ಲ್ಯಾಕ್, ರೈಟ್? ಸೊ ಗ್ರೀನ್ ಹೈಡ್ರೋಜನ್ ಬಗ್ಗೆ ಇನ್ನೊಂದ್ಸಲ ಸಿಂಪಲ್ ಆಗಿ ನೋಡೋದಾದ್ರೆ, ಜನರಲಿ ಕನ್ಸಿಡರ್ಡ್ ಆಸ್ ದಿ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಎಲೆಕ್ಟ್ರೋಲಿಸಿಸ್, ರೈಟ್, ಆಫ್ ವಾಟರ್. ಸೊ ಎಲೆಕ್ಟ್ರೋಲಿಸಿಸ್ ಇಸ್ ನಥಿಂಗ್ ಬಟ್ ದಿ ಸಪರೇಷನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಮಾಲಿಕ್ಯೂಲ್ ಯೂಸಿಂಗ್ ಯೂಸಿಂಗ್ ರಿನ್ಯೂಬಲ್ಸ್ ಅಂದ್ರೆ ನಿಮಗೆ ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಹೈಡ್ರೋ ಪವರ್ ಆಗಿರ್ಬೋದು, ರಿನ್ಯೂಬಲ್ಸ್ ಆಸ್ ದಿ ಪವರ್ ಸೋರ್ಸ್, ರೈಟ್? ಸೊ ಪರ್ಪಲ್ ಅಲ್ಲಿ ಹೈಡ್ರೋಜನ್ ನಾವು ನೋಡೋದಾದ್ರೆ, ಹೈಡ್ರೋಜನ್ ಪ್ರೊಡ್ಯೂಸ್ ಫ್ರಮ್ ದಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಯೂಸಿಂಗ್ ನ್ಯೂಕ್ಲಿಯರ್. ಇದು ತುಂಬಾ ಇಂಪಾರ್ಟೆಂಟ್ ಕೀ ಟರ್ಮ್ಸ್. ಇಲ್ಲಿ ನಾವು ಏನೇನ್ ಯೂಸ್ ಮಾಡ್ತಾ ಇದೀವಿ, ಮೊದಲನೇ ಗ್ರೀನ್ ಹೈಡ್ರೋಜನ್ ಅಲ್ಲಿ ರಿನ್ಯೂಬಲ್ಸ್ ಯೂಸ್ ಮಾಡ್ತಾ ಇದೀವಿ. ರಿನ್ಯೂಬಲ್ಸ್ ಅಂತಂದ್ರೆ ನಮಗೆ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ರೈಟ್? ಸೊ ಪರ್ಪಲ್ ಅಂತ ಬಂದಾಗ ಇಲ್ಲಿ ಪ್ಯೂರ್ಲಿ ನಾವು ನ್ಯೂಕ್ಲಿಯರ್ ಅನ್ನ ಎಲೆಕ್ಟ್ರೋಲಿಸಿಸ್ಗೆ ಯೂಸ್ ಮಾಡ್ತಾ ಇದೀವಿ. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂತ ಬಂದಾಗ ಸಿಂಪಲ್ ಆಗಿ ಸಪರೇಷನ್ ಮಾಡ್ತಕ್ಕಂಥದ್ದು, ರೈಟ್? ಸೊ ನೆಕ್ಸ್ಟ್ ಬ್ಲೂ ಒಂದು ಹೈಡ್ರೋಜನ್ ಇಲ್ಲಿ ನೋಡೋದಾದ್ರೆ, ಪ್ರೊಡ್ಯೂಸ್ ಫ್ರಮ್ ರೀಫಾರ್ಮಿಂಗ್ ದಿ ನ್ಯಾಚುರಲ್ ಗ್ಯಾಸ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಇನ್ ಕಾಂಬಿನೇಷನ್ ವಿತ್ ದಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್, ರೈಟ್? ಸೊ ಗ್ರೇ ಹೈಡ್ರೋಜನ್ ಅಂತ ಬಂದಾಗ, ಪ್ರೊಡ್ಯೂಸ್ಡ್ ಫ್ರಮ್ ದಿ ಫಾಸಿಲ್ ಫ್ಯೂಯಲ್ಸ್ ಯೂಸಿಂಗ್ ಥರ್ಮಲ್ ಪ್ರೊಸೆಸಸ್. ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್. ಥರ್ಮಲ್ ಪ್ರೊಸೆಸಸ್ ಲೈಕ್ ಮೀಥೇನ್ ರಿಫಾರ್ಮೇಶನ್ ಆಗಿರ್ಬೋದು, ಪಾರ್ಷಿಯಲ್ ಆಕ್ಸಿಡೇಷನ್ ಆಗಿರ್ಬೋದು. ಸೊ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಕ್ಯಾನ್ ಆಕರ್ ಹಿಯರ್. ಸೊ ಬ್ಲ್ಯಾಕ್ ಹೈಡ್ರೋಜನ್ ಅಂತ ಇಲ್ಲಿ ನೋಡಿದ್ರೆ, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸಿಂಥೆಟಿಕ್ ಗ್ಯಾಸ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಕೋಲ್. ಸೊ ಇಲ್ಲಿ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು ಈ ಒಂದು ಟೈಪ್ ಆಫ್ ಹೈಡ್ರೋಜನ್ ಮತ್ತೆ ಯಾವುದು ಅಲ್ಲಿ ಮೇಜರ್ ಆಗಿ ಏಜೆಂಟ್ ಆಗಿ ವರ್ಕ್ ಆಗ್ತಾ ಇದೆ ಆಸ್ ಅ ಎಲೆಕ್ಟ್ರೋಲಿಸಿಸ್ ಮುಖಾಂತರ. ಸೊ ನಮ್ಮ ಕೇಂದ್ರ ಸರ್ಕಾರ ಕೂಡ ಈ ಒಂದು ಗ್ರೀನ್ ಹೈಡ್ರೋಜನ್ ನ ತುಂಬಾ ಒಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ನಮ್ಗೆ ಆಲ್ರೆಡಿ ಈ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದಿದೆ. ಸೊ ಬೈ 2030ಗೆ ಕೆಲವೊಂದು ಟಾರ್ಗೆಟ್ಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದಿದೆ. ಡೆವಲಪ್ಮೆಂಟ್ ಆಫ್ ದಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಅಟ್ ಲೀಸ್ಟ್ 5 ಮಿಲಿಯನ್ ಮೆಟ್ರಿಕ್ ಟನ್ ಪರ್ annum ವಿತ್ ಅನ್ ಅಸೋಸಿಯೇಟೆಡ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಆಫ್ 125 gigawatts. ಸೊ 8 lakh crore ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. 6 lakh ಜಾಬ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
So cumulative reduction in the fossil fuel imports over 1 lakh crore. Okay, abatement of nearly 50 million metric ton of the annual greenhouse gas emission. ಸೊ ಈ ರೀತಿ ಕೆಲವೊಂದು ಟಾರ್ಗೆಟ್ಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಗ್ರೀನ್ ಹೈಡ್ರೋಜನ್ ನ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಲ್ಲಿ ನೋಡೋದಾದ್ರೆ, ಸೊ ಮೊದಲನೇದಾಗಿ ರೆಡಿಲಿ ಅವೈಲೇಬಲ್ ಇದೆ ನೀರಿಂದಾನೇ ನಾವು ಏನ್ ಮಾಡ್ತಾ ಇದೀವಿ, ಎರಡು ಮಾಲಿಕ್ಯೂಲ್ ನ ಆಚೆ ತೆಗಿತಾ ಇದೀವಿ, ಒಂದು ಹೈಡ್ರೋಜನ್ ಅನ್ನ, ಇನ್ನೊಂದು ಆಕ್ಸಿಜನ್ ಅನ್ನ. ಥ್ರೂ ಹೇಗೆ ಅಂತಂದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ತುಂಬಾ ಸಿಂಪಲ್ ಆಗಿ ನೋಡೋದಾದ್ರೆ, ಸೊ ಈ ಒಂದು ಟೀ ನ ನಾವು ಯಾವ ರೀತಿ ಒಂದು ಹೆಲ್ಪ್ ಮುಖಾಂತರ ಇದನ್ನ ಕ್ಲೀನ್ ಮಾಡಿರ್ತೀವಲ್ವಾ, ಸೊ ಟೀ ಕ್ಲೀನರ್ ಜೊತೆಗೆ ಆ ರೀತಿ ಇದನ್ನ ಸಪರೇಟ್ ಆಗಿ ಮಾಡ್ತಾ ಇದೀವಿ. ಸೊ ಡಸಂಟ್ ಪ್ರೊಡ್ಯೂಸ್ ಎನಿ ಹಾರ್ಮ್ಫುಲ್ ಎಮಿಷನ್, ಸೊ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇದೆ, ಫ್ಯೂಲ್ ಎಫಿಷಿಯಂಟ್ ಇದೆ, ಇದೆಲ್ಲ ನಮಗೆ ಅಡ್ವಾಂಟೇಜ್ ಆದ್ರೆ, ಸೊ ಡಿಸ್ಅಡ್ವಾಂಟೇಜ್ ಅಲ್ಲಿ ನೋಡಿದ್ರೆ ಮೋರ್ ಎಕ್ಸ್ಪೆನ್ಸಿವ್ ಇದೆ, ಡಿಫಿಕಲ್ಟ್ ಟು ಸ್ಟೋರ್ ಇರ್ತಕ್ಕಂಥದ್ದು, ಹೈಲಿ ಇನ್ಫ್ಲೇಮೇಬಲ್. ಸೊ ದರ್ ಇಸ್ ಆಲ್ಸೋ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಸೇಮ್ ಥಿಂಗ್. ಸೊ ಮುಂಬರುವ ದಿನಗಳಲ್ಲಿ ಸರ್ಕಾರ ಇದನ್ನೆಲ್ಲ ಒಂದು ಕನ್ಸಿಡರ್ ಮಾಡಿಬಿಟ್ಟು, ಸೊ ನಮಗೆ ಯಾವ ರೀತಿ ಒಂದು ಗ್ರೀನ್ ಹೈಡ್ರೋಜನ್ ಅನ್ನ ಮ್ಯಾಕ್ಸಿಮಮ್ ಆಗಿ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅಂತಕ್ಕಂಥದ್ದೇ ಇಲ್ಲಿ ಸರ್ಕಾರದ ಎದುರುಗಡೆ ಇರ್ತಕ್ಕಂಥ ಚಾಲೆಂಜ್. ಸೊ ಈ ನಿಟ್ಟಿನಲ್ಲಿ ನಮಗೆ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಪಾಲಿಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗ್ರೀನ್ ಹೈಡ್ರೋಜನ್ ಮಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದ್ ಬರುವರ್ತಕ್ಕಂಥ ನ್ಯೂಸ್ ಪೇಪರ್ ಅಲ್ಲಿ ನೀವು ಬೇಕಾದ್ರೆ ಈ ಒಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೀನ್ ಹೈಡ್ರೋಜನ್ ಪಾಲಿಸಿ ಏನಿದೆ, ಯಾವ ರೀತಿ ಪ್ರೊವಿಷನ್ ಅನ್ನ ಸೆಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸಿ ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಹೊರತುಪಡಿಸಿ ಈ ಒಂದು ಟಾಪಿಕ್ ರಿಲೇಟೆಡ್ ಏನೇ ಫರ್ದರ್ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.